ನಾನು ಅನೇಕ ದಿನಗಳಿಂದ ಕರ್ತನಾದ ಯೇಸು ಕ್ರಿಸ್ತನಿಗೆ ಆ ಸಹಿಸಲಾರದ ನೋವು, ನಮ್ಮ ಜೀವಿತದಲ್ಲೂ ಸಹಿತ ಅಂತ ನೋವು ಬಂದಿದೆ, ಬಂದು ಹೋಗಿದೆ. ನಾವು ಆ ಸಹಿಸಿಕೊಳ್ಳಲಾರದಂತಹ ನೋವನ್ನ ನಾವು ಅನುಭವಿಸಿದ್ದೇವೆ. ಪ್ರಿಯರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ಅಂತ ಸಹಿಸಿಕೊಳ್ಳದಂತಹ ನೋವು ಇದೆ ಪ್ರಿಯರೇ. ಆದ್ರೆ ಸತ್ಯವೇದದಲ್ಲಿ ಅನೇಕ ದೇವಭಕ್ತರು ಆ ಕೊಳ್ಳಲಾರದಂತಹ ನೋವು ಅನುಭವಿಸಿದಂತಹ ಅನೇಕ ಸತ್ಯವೇದದ ಅಧ್ಯಾಯಗಳ ಮುಖಾಂತರ ನಾವು ತಿಳಿದಿದ್ದೇವೆ, ಓದಿದ್ದೇವೆ. ಆ ನೋವು ಸಂಕಟ ಓದಿ ಅನುಭವಿಸಿ ನಾವು ಅನುಭವಿಸಿದ್ದೇವೆ. ಇಸ್ಕುರಿ ಯೂದನ ವಿಷಯದಲ್ಲಿ ನಾನು ಮಾತಾಡುವವನಾಗಿದ್ದೇನೆ. ಒಬ್ಬ ದೇವಸೇವಕರು ಹೀಗೆ ಹೇಳಿದ್ರು, ಆತನು ಉತ್ತಮನಾಗಿದ್ದನು, ಆತನು ಪಟ್ಟಣದವನಾಗಿದ್ದನು, ಬರಾಬನು ಉಳ್ಳವನಾಗಿದ್ದನು, ಆತನು ರೋಮ್ ಪ್ರಜೆಗಳಿಗೆ ವಿರೋಧವಾಗಿ ದಂಗೆದ್ದವನು. ಹೀಗೆ ಅನೇಕ ಕಾರ್ಯಗಳಲ್ಲಿ ಅನೇಕರು ಅವರನ್ನ ಒಳ್ಳೆಯದೊಂದು ಬಿಂಬಿಸುವಂತ ದೇವಜನರು ನಮ್ಮ ಮಧ್ಯೆ ಇದ್ದಾರೆ, ದೇವಸೇವಕರಿದ್ದಾರೆ. ಇಸ್ಕುರಿ ಯೂತನ ಜೀವಿತ ನೋಡುವಾಗ ಇವತ್ತು ಸಹಿತ ಈ ದಿನಮಾನಗಳಲ್ಲಿ ಸಹಿತ ನಮ್ಮ ಮಧ್ಯೆ ಇದ್ದಾರೆ. ನಮ್ಮನ್ನ ಮೋಸಗೊಳಿಸುವವರು, ಅವಮಾನಿಸುವವರು, ಸಹಿಸಲಾರದಂತ ನೋವು ನಮ್ಮ ಜೀವಿತಕ್ಕೆ ತರುವಂತ ದೇವ ಜನರು ಸಹಿತ ಇದ್ದಾರೆ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಒಂದು ಭಾಗದಲ್ಲಿ ಆತನು ಮಾತಾಡಿರುವಂತ ಸಂಗತಿಗಳು ನೋಡುವಾಗ ಸತ್ಯವೇದದಲ್ಲಿ ಅನೇಕ ಜನರು ಅಂತ ನೋವು, ಸಹಿಸಿಕೊಳ್ಳಲಾರದಂತ ನೋವು ಅನುಭವಿಸಿ ಬಂದರು ಎಂಬುದಾಗಿ ನಾವು ವಾಕ್ಯ ಸಂದೇಶದ ಮುಖಾಂತರ ತಿಳಿದುಕೊಳ್ಳೋಣ ಪ್ರಿಯರೇ. ಸೊ ನಾನು ಇವತ್ತು ಆ ಶಿಷ್ಯನು ಆ ಕರ್ತನಾದ ಯೇಸು ಕ್ರಿಸ್ತನಿಗೆ ಯಾವ ರೀತಿ ಸಹಿಸಿಕೊಳ್ಳಲಾಗದಂತ ನೋವು ಕೊಟ್ಟನು ಎಂಬುದಾಗಿ ನಾವು ಸತ್ಯವೇದದ ವಾಕ್ಯದ ಮುಖಾಂತರ ತಿಳಿದುಕೊಳ್ಳೋಣ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅನುಭವಿಸಿದಂತ ನೋವು ನಮ್ಮ ಜೀವಿತದಲ್ಲೂ ನಾವು ಅನೇಕ ರೀತಿ ಮೋಸಕ್ಕೆ ಒಳಗಾಗಿ, ವಂಚನೆಗೆ ಒಳಗಾಗಿ ಅಂತ ನೋವನ್ನು ನಾವು ಯಾರೊಟ್ಟಿಗೂ ಹೇಳಿಕೊಳ್ಳದೆ ನಿಜವಾಗಿ ನ್ಯಾಯ ತೀರಿಸುವನ ಮುಂದೆ ದೇವರು ನೋಡಿಕೊಳ್ತಾನೆ ಎಂಬುದಾಗಿ ನಾವು ಸಹಿಸಿಕೊಂಡಂತ ದೇವಜನರು ಇದ್ದಾರೆ ಪ್ರೇರೆ. ನಾನು ಇವತ್ತು ವಾಕ್ಯ ಸಂದೇಶಕ್ಕೆ ಹೋಗ್ತೇನೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 47ರಿಂದ 49ರವರೆಗೆ ಅನೇಕ ವ್ಯಕ್ತಿಗಳು ಸಹಿತ ಆ ವಿಷಯದಲ್ಲಿ ಹೇಗೆ ಸಹಿಸಿಕೊಂಡರು ಎಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯಾರಾದ್ರೂ ನನಗೆ ಸಹಾಯಕರಾಗಿ ಓದುವುದಕ್ಕೆ, ನನಗೆ ಅನುಕೂಲವಾಗುವುದಕ್ಕೆ ಸ್ವಲ್ಪ ಓದ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 47ನೇ ವಚನದಿಂದ 49ನೇ ವಚನದವರೆಗೆ ಅಲ್ಲಿ ಬರೆಯಲ್ಪಟ್ಟಂತ ಮಾತುಗಳನ್ನ ನಾವು ಓದಿ ತಿಳಿದುಕೊಳ್ಳೋಣ. ಯಾರು ಓದ್ತೀರಿ? ಆತನು ಇನ್ನು ಮಾತಾಡುತ್ತಿರಲು ಇನ್ನು 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಬಂದನು. ಮಹಾಯಾಜಕರು, ಜನರು, ಹಿರಿಯರು, ಅವರ ಕಡೆಯಿಂದ ಬಹುಜನರ ಗುಂಪು ಕತ್ತಿ ದೊಣ್ಣೆ ಹಿಡಿದುಕೊಂಡು ಅವನ ಸಂಗಡ ಬಂತು. ಇದಲ್ಲದೆ ಆತನು ಹುಡುಕೊಳ್ಳುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತಾನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು. ಕೂಡಲೇ ಯೇಸುವಿನ ಬಳಿಗೆ ಹೋಗಿ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಆಗ ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಕೇಳಲು ಅವರು ಹತ್ತಿರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ನೀಡಿದರು. 48ನೇ ವಚನದಲ್ಲಿ ಹಿಡಿಯುವ ವಿಷಯದಲ್ಲಿ ಇದೆ, ಆ ಮಾತು ಇದೆ ಪ್ರಿಯರೇ. ಆತನು ಹೇಳುವಂಥದ್ದು 49ನೇ ವಿಷಯದಲ್ಲಿ 49ನೇ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂಬುದಾಗಿ ದೈವಿಕ ಮಾತು ಅಲ್ಲಿ ಕೇಳುವಂತದ್ದಾಗಿದೆ. ಪ್ರಿಯರೇ, ಸಹಿಸಿಕೊಳ್ಳಲಾದ
ನೋವು ಏನು ಅದು ಎಂಬುದಾಗಿ ನೋಡುವಾಗ ಏನದು ಏನು ಗೊತ್ತಾ, ಅವನು ಮುದ್ದಿಟ್ಟನು ಎಂಬುದಾಗಿ 49ನೇ ವಚನ ತಿಳಿಸುವಂತದ್ದು ಆಗಿದೆ ಪ್ರಿಯರೇ. 49ನೇ ವಚನ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಈತನ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 6ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಕರ್ತನಾದ ಯೇಸು ಕ್ರಿಸ್ತನು ಆತನನ್ನ ಬೆರಳು ತೋರಿಸಿ ಹೇಳುತ್ತಾನೆ, ಆತನು ಒಬ್ಬನು ಕಳ್ಳನಾಗಿದ್ದನು ಎಂಬುದಾಗಿ. ಆತನ ವಿಷಯದಲ್ಲಿ ಎಲ್ಲವೂ ಆತನಿಗೆ ತಿಳಿದಿತ್ತು. ಕರ್ತನಾದ ಯೇಸು ಕ್ರಿಸ್ತನಿಗೆ ನನ್ನನ್ನು ಈತನು ಹಿಡಿದುಕೊಡುತ್ತಾನೆ ಎಂಬುದಾಗಿ ಆತ ಅನೇಕ ಸಾರಿ ತನ್ನ ಉಪದೇಶದಲ್ಲಿ ತಿಳಿಸಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಮುದ್ದಿಟ್ಟುವುದು ಸಹಿಸಿಕೊಳ್ಳಲಾರದನು ಏನು ಗೊತ್ತಾ, ನಂಬಿಸಿ ನಮ್ಮನ್ನ ಹಿಡಿದುಕೊಡುವಂತಹದ್ದು ಪ್ರಿಯರೇ. ಇದಕ್ಕೆ ಯೇಸು ಕ್ರಿಸ್ತನು ಪ್ರತಿಕ್ರಿಯಿಸುತ್ತಾನೆ, ಅವನನ್ನು ಗೆಳೆಯ ಎಂದು ಕರೆದು ನನ್ನನ್ನು ಹಿಡಿದುಕೊಡುವುದಕ್ಕೆ ಬಂದಿಯಾ ಎಂಬುದಾಗಿ. ಯಾರ ಬಗ್ಗೆ? ತನ್ನ ಪ್ರಿಯ ಶಿಷ್ಯನಾಗಿದ್ದಂತ 12 ಅಪೊಸ್ತಲರಲ್ಲಿ ಒಬ್ಬನಾಗಿದ್ದಂಥವನು ತನ್ನನ್ನು ಹಿಡಿದುಕೊಳ್ಳುವುದಕ್ಕಿಂತ ತನ್ನನ್ನು ಕೊಲ್ಲುವವರಿಗಿಂತ ತನ್ನನ್ನು ಹಿಡಿದುಕೊಡುವನ ಮೇಲೆ ಕನಿಕರ ತೋರಿಸುತ್ತಾನೆ, ಪ್ರೀತಿ ತೋರಿಸುತ್ತಾನೆ ಪ್ರೇರೆ. ಇದು ಕರ್ತನಾದ ಯೇಸು ಕ್ರಿಸ್ತನ ದೈವಿಕ ಗುಣ, ಸ್ವಭಾವ ಅದಾಗಿದೆ. ಆತನಿಗೆ ಗೊತ್ತು, ಈತನು ನನ್ನನ್ನ 30 ನಾಣ್ಯಗಳಿಗೆ ಒಪ್ಪಿಸಿ ಮಾರುತ್ತಾನೆ, ಹಿಡಿದುಕೊಡುತ್ತಾನೆ, ನನ್ನನ್ನ ಸಿಲುಬೆಗೆ ಏರಿಸ್ತಾರೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತು. ಪ್ರಿಯರೇ, ವಿಷಯ ಮೋಸ ಒಂದು ಭಾಗ, ಇನ್ನೊಂದು ಕಷ್ಟದ ಭಾಗ, ಇನ್ನೊಂದು ಮಾನಸಿಕ ಮತ್ತು ವೇದನೆಯ ಭಾಗ. ಯೇಸು ಅವನು ಹೇಗೆ ಪ್ರತಿಕ್ರಿಯಿಸಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಆತನನ್ನು ಮುದ್ದಿಡುವಂತ ವಿಷಯವನ್ನ ನೋಡುತ್ತೇವೆ. ಸತ್ಯವೇದದಲ್ಲೂ ಸಹಿತ ಅನೇಕ ಕಾರ್ಯಗಳನ್ನು ನೋಡುತ್ತೇವೆ. ಆದಿಕಾಂಡದಿಂದ ಹಿಡಿದು ಆದಿಕಾಂಡದಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡುತ್ತೇವೆ. ಕಾಯಿನನು ತನ್ನ ಸೋದರನಾದಂತಹ ಹೇಬೆಲನನ್ನ ಅಡವಿಗೆ ಹೋಗೋಣ ಬಾ ಎಂದು ಕರೆದು ಆತನು ಮೇಲೆ ಬಿದ್ದು ಹತ್ಯೆಗೈದನು, ಕೊಲೆ ಮಾಡಿದನು ಎಂಬುದಾಗಿ ಆದಿಕಾಂಡ 4ನೇ ಅಧ್ಯಾಯ 8ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದಿಕಾಂಡ 4ನೇ ನನ್ನ ಮಧ್ಯೆ ಯಾರಾದರೂ ಓದುವರಿ ವಚನದಲ್ಲಿ ಬಹಳ ಸ್ಪಷ್ಟ. ಆದಿಕಾಂಡ 4. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ ಓದಿಬಿಡಿ, ಅಡವಿಗೆ ಹೋಗೋಣ ಬಾ ಎಂದು ಅಡವಿಗೆ ಬಂದಾಗ ಕಾಯಿನ ಹಲೋ ಓಕೆ ಬ್ರದರ್, ಓದ್ಬೇಕ ಬ್ರದರ್? ಓದಿ ಬ್ರದರ್. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವುದು ನಾನು ಎಂದು ಉತ್ತರ ಕೊಟ್ಟನು. ಸಾಕು ಸಾಕು, ಥ್ಯಾಂಕ್ ಯು, ಧನ್ಯವಾದಗಳು. ಪ್ರೀತಿಯಿಂದ ಆತನು ಕಾಡಿಗೆ ಕರೆದುಕೊಂಡು ಹೋಗಿ ಆತನನ್ನು ಕೊಂದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರೇರೆ. ಇಲ್ಲಿಂದ ಆರಂಭವಾದಂತಹ ಈ ಕತೆ ತನ್ನ ಸೋದರನನ್ನ ಆತನು ಕೊಂದನು ಎಂಬುದಾಗಿ ನೋಡುತ್ತೇವೆ ಪ್ರೇರೆ. ನಾವು ಆದಿಕಾಂಡ 27ನೇ ಅಧ್ಯಾಯ 22ನೇ ವಚನದಲ್ಲೂ ಸಹಿತ ಬಹಳ ಸ್ಪಷ್ಟವಾದಂತ ಇನ್ನೊಂದು ಸಂಗತಿ ಇದೆ. ಆದಿಕಾಂಡ 27-22ರಲ್ಲಿ ಆದಿಕಾಂಡ 27-22ರಲ್ಲಿ 27 ಹೇಳಿ. 22ನೇ ವಚನ. ಯಾಕೋಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಇಸಾಕನು ಅವನನ್ನು ಮುಟ್ಟಿ ನೋಡಿ, ಸ್ವರವನ್ನು ಯಾಕೋಬನ ಸ್ವರ, ಕೈ ಏಸವನ ಕೈ ಅಂದುಕೊಂಡನು. ಯಾಕೋಬನ ಕೈಗಳನ್ನು ಅವನ ಅಣ್ಣನ ಕೈಗಳಂತೆ ರೋಮವುಳ್ಳವನಾಗಿದ್ದರಿಂದ
ಇಸಾಕನು ಇವನ ಗುರುತನ್ನು ತಿಳಿಯಲಾರದೆ ಅವನನ್ನು ಆಶೀರ್ವದಿಸಿದನು. ಮುಂದಕ್ಕೆ ಓದಬೇಕವರ. ಓದಿ brother. ಅವನು, ಹಾ ನೀನು ನಿಜವಾಗಿಯೂ ನನ್ನ ಮಗನಾದ ಏಸಾವನೋ ಎಂದು ಕೇಳಿದ್ದಕ್ಕೆ ಯಾಕೋಬನು ಹೌದು ಅನ್ನಲು, ಇಸಾಕನು ಆ ಪದಾರ್ಥವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಬಾ, ನೀನು ತಂದೆಯ ಬೇಟೆ ಮಾಂಸವನ್ನು ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶ್ರಯಿಸುವೆನೆಂದು ಹೇಳಿದನು. ಯಾಕೋಬನು ಅದನ್ನು ಅವನ ಹತ್ತಿರಕ್ಕೆ ತರಲು ಅವನು ತಿಂದನು, ದ್ರಾಕ್ಷಾರಸವನ್ನು ಕೊಡಲು ಕುಡಿದನು. ಆಮೇಲೆ ಅವನ ತಂದೆಯ ಇಸಾಕನು ಅವನಿಗೆ, ಮಗನೇ, ನೀನು ಹತ್ತಿರಕ್ಕೆ ಬಂದು ನನಗೆ ಮುದ್ದಿಡು ಎಂದು ಹೇಳಲು ಅವನು ಹತ್ತಿರಕ್ಕೆ ಬಂದು ಅವನಿಗೆ ಮುದ್ದಿಟ್ಟನು. ಇಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವದಿಸಿದನು. ಸಾಕು ಬ್ರದರ್, ಥ್ಯಾಂಕ್ ಯು. ತನ್ನ ಅಣ್ಣನಿಗೆ ಸಲ್ಲಬೇಕಾದಂತ ಸ್ಥಾನಮಾನಗಳನ್ನ ಮೋಸದಿಂದ ತಂದೆಯಿಂದ ಆಶೀರ್ವಾದ ಪಡೆದಂತ ಯಾಕೋಬನು, ರಬೇಕಳು ಅವಳಿಗೆ ಸಹಾಯ ಮಾಡಿತು ಎಂಬುದಾಗಿ ನಾನು ಹಳೆಯ ಸಂದೇಶದಲ್ಲಿ ಹೇಳಿದ್ದೇನೆ. ತಂದೆ ಅಲ್ಲಿ ನೋಡ್ತೇವೆ ನಾವು. ಆ ವಿಷಯ ಏನಂದ್ರೆ, ಸ್ವಾಭಾವಿಕವಾಗಿ ತಂದೆ ಮಕ್ಕಳಿಗೆ ಮುದ್ದಿಡುತ್ತಾರೆ. ತಂದೆಗೆ ಮೋಸ ಮಾಡುವಂತಹ ಯೋಚನೆ ಯಾಕೋಬನದು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ನೋಡಿ, ನಿಜವಾಗ್ಲೂ ತಂದೆ ತನ್ನ ಮಕ್ಕಳನ್ನ ಮುದ್ದಿಡಬೇಕು. ನಾವು ಇತ್ತಿನ ದಿನಗಳಲ್ಲಿ ನಾವು ಮಕ್ಕಳಿಗೆ ಬಹಳ ಮುದ್ದಾಡುತ್ತೇವೆ ಅಲ್ವಾ? ಆದ್ರೆ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅಲ್ಲಿ ತಂದೆಗೆ ಮೋಸ ಮಾಡುತ್ತಾನೆ. ಸ್ವಾಭಾವಿಕವಾಗಿ ಮಕ್ಕಳಿಗೆ ಮುದ್ದಿಡುತ್ತಾರೆ, ತಂದೆಗೆ ಮೋಸ ಮಾಡುವಂತ ಯೋಚನೆ ಯಾಕೋಬನದು ಪ್ರಿಯರೇ. ಆತನ ಮೋಸಗಾರನೇ, ನಿಜವಾಗ್ಲು ಆತನ ಮೋಸಗಾರನೇ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದು. ಪ್ರಿಯರೇ, ಈ ದಿನಮಾನಗಳಲ್ಲೂ ಮೋಸಗಾರರು, ವಂಚಕರು ಇದ್ದಾರೆ. ನಿಜವಾಗ್ಲೂ ಆ ಮೋಸಗಾರರು ಯಾರು ಎಂಬುದಾಗಿ ನೋಡುವಾಗ, ದೇವಸೇವಕರು ದೇವಜನರನ್ನ ಮೋಸಗೊಳಿಸುತ್ತಾ ಇದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ಯೇಸು ಕ್ರಿಸ್ತನು ತನ್ನ ಸೇವೆಗೆ ಕಳಿಸಿರುವಾಗ, ನೀವು ಹೀಗೆ ಇರಬೇಕು, ಹೀಗೆ ನಡೆದುಕೊಳ್ಳಬೇಕು, ನೀವು ಅಂಬಲಿಗೆ ಯೋಗ್ಯರು ಎಂಬುದಾಗಿ ಯೇಸು ಕ್ರಿಸ್ತನು ಅಲ್ಲಿ ತಿಳಿಸುವಂಥದ್ದು. ಇವತ್ತಿನ ಮೋಸ ಮಾಡುವಂತ ಸೇವಕರು ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಬಹಳ ಹೇರಳವಾಗಿದ್ದಾರೆ. ಕೇವಲ ಆತನು ಈ ಅಂಬಲಿಗೆ ಮಾತ್ರ ಯೋಗ್ಯನಾಗಿರುವಂತವನು, ಆತನ ಸೇವೆ ಆ ರೀತಿಯಾಗಿರಬೇಕು. ಇವತ್ತು ಕಾರು, ಬಂಗಲೆ, ಬಂಗಲೆಗಳಲ್ಲಿ ವಾಸ ಮಾಡುವಂಥದ್ದು, ತಮ್ಮ ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ಕೊಡುವಂಥದ್ದು, ಕಾರುಗಳಲ್ಲಿ ಸುತ್ತುವಂಥದ್ದು. ಒಬ್ಬ ವಿಶ್ವಾಸಿ ಆತನಿಗೆ ಗತಿ ಇಲ್ಲದಾಗ ಸಹಾಯ ಮಾಡುವಂತ ಯೋಚನೆ ಇಲ್ಲ. ಆತನು ಬಡತನದಲ್ಲಿರುತ್ತೆ, ಒಳ್ಳೆ ವಿದ್ಯಾಭ್ಯಾಸ ಕಲಿಯುವಂತ ಯೋಚನೆ ಇಲ್ಲ. ಅವರೆಲ್ಲರೂ ಯೇಸು ಕ್ರಿಸ್ತನನ್ನ ಮೋಸಗೊಳಿಸುತ್ತಾ ಇದ್ದಾರೆ. ನಾವು ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ನೀವು ಹೋಗುವಾಗ ಏನೇನು ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ, ನಿಜವಾಗ್ಲೂ ಅವರಿಗೆ ಯೇಸು ಕ್ರಿಸ್ತನ ಸಹವಾಸ ಬೇಡ ಆಗಿದೆ. ಯೇಸು ಕ್ರಿಸ್ತನ ಹೆಸರನ್ನು ಇಟ್ಟುಕೊಂಡು ಇವತ್ತು ದಶಾಂಶ ಕೇಳ್ತಾರೆ, ಕಾಣಿಕೆ ಕೇಳುತ್ತಾರೆ. ನಾವು ಸುವಾರ್ತಿಕರು, ನಾವು ಬೋಧಕರು ಎಂಬುದಾಗಿ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ, ನಾನೇ ಒಳ್ಳೆ ಕುರುಬನು. ಹಾಗಾದರೆ ಒಳ್ಳೆ ಕುರುಬರು ಯಾರು? 8ನೇ ವಚನದಲ್ಲಿ, 10ನೇ ಅಧ್ಯಾಯ 8ನೇ ವಚನದಲ್ಲಿ, ನನಗಿಂತಲೂ ಮುಂದೆ ಬಂದವರು ಅವರು ದುರ್ಬೋಧಕರು, ಮೋಸಗಾರರು, ವಂಚಕರು. ಇವರಿಗೆ ಅವರಿಗೆ ಅಂಬಲಿದೆ. ಯೇಸು ಕ್ರಿಸ್ತ ಯೇಸು ಕ್ರಿಸ್ತನನ್ನು ಮೋಸಗೊಳಿಸುವಂತವರು ಈಗಲೂ ಇದ್ದಾರೆ ಪ್ರಿಯರೇ, ಆತನ ಸೇವೆಯಲ್ಲಿ, ಆತನ ಕಾರ್ಯದಲ್ಲಿ.
ಒಬ್ರು ಪೆಂತಕೋಸ್ಟ್ ಬೋಧಕರು ಹೇಳ್ತಿದ್ದಾರೆ, ನಿಮಗೆ 10 ಲಕ್ಷ ಚಾಲರಿ ಇದೆ, 10 ಲಕ್ಷಕ್ಕೆ ಎಷ್ಟು ದಶಾಂಶ ಅದನ್ನು ಕೊಡಬೇಕು, ಯಾಕಂದ್ರೆ ನಾನು ಕಾರು ಕೊಳ್ಳಬೇಕು ಎಂಬುದಾಗಿ ನಮ್ಮ ಹಿರಿಯ ಸೋದರರ ಹತ್ರ ಹೇಳ್ತಾ ಇದ್ರಂತೆ ಬೇರೆ ಆ ಮನೆಯವರು. ದಶಾಂಶ. ಇವತ್ತು ಸೇವಕರು ತೊಡುವಂತ ಬಟ್ಟೆ, ಜೀವಿಸುವಂತ ಶೈಲಿ, ಅವರ ಮಕ್ಕಳ ಶೈಲಿ, ಅವರ ಕಾರ್ಯಗಳನ್ನು ನೋಡುವಾಗ ನಮಗೆ ಭಯ ಆಗುತ್ತದೆ. ಸೇವಕನು ಅಂಬಲಿಗೆ ಮಾತ್ರ ಯೋಗ್ಯನು. ಬೇರೆ ಹಾಗಾದ್ರೆ ಸೇವಕರು ಒಳ್ಳೆ ಬಟ್ಟೆ ಹಾಕಬಾರ್ದ, ಒಳ್ಳೆ ಬಟ್ಟೆ ಊಟ ಮಾಡಬಾರ್ದ, ಒಳ್ಳೆ ಜೀವನವನ್ನ ಅನುಭವಿಸಬಾರದ? ಮಾಡಬೇಕು. ಕ್ರಿಸ್ತನ ಹೇಳಿದ ರೀತಿ ಉಪದೇಶದಲ್ಲಿ ಇರಬೇಕು. ಪೇತ್ರನು 1 ಪೇತ್ರ 5ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾನೆ, ನೀಚ ದ್ರವ್ಯಾಸೆಯಿಂದ ಅಲ್ಲ ನಿಮ್ಮ ಕುರಿಮಂದೆಯನ್ನು ಕಾಯಿರಿ, ನಿಮ್ಮ ಅಹಂಕಾರದಿಂದಲ್ಲ. ನೋಡ್ರಿ, ಅದು 5ನೇ ಅಧ್ಯಾಯ 5ನೇ ವಚನ, 1 ಪೇತ್ರ 5ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಹೇಳ್ತಾನೆ, ಸಭಾ ಜೊತೆ ಹಿರಿಯರಾದ ನಾನು ಕ್ರಿಸ್ತನ ಬಾಧೆಯನ್ನು ಕಣ್ಣಾರ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ ದೇವರ ಚಿತ್ತ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚ ದ್ರವ್ಯಾಸೆಯಿಂದಲ್ಲ ಸಿದ್ಧ ಮನಸ್ಸಿನಿಂದ ಮೇಲ್ವಿಚಾರಣೆ ಮಾಡಿರಿ. ಯಾಜಕರು ಹೇಗೆ ಜೀವಿಸ್ತಾ ಇದ್ರು ಗೊತ್ತಾ? 100 ರೂಪಾಯಿ ದಶಾಂಶ ಕೊಟ್ರೆ 5 ರೂಪಾಯಿ ತಾನಿಟ್ಟುಕೊಂಡು 95 ಬಡವರಿಗೂ ವಿಧವೆಯರಿಗೂ ಆತನು ಕೊಡುತ್ತಿದ್ದ, ಸಾಕು ಸಲ್ಲಿಸುತ್ತ. ಆದ್ರೆ ಇವತ್ತು ನಮ್ಮ ಸೇವಕರಿಗೆ ಎಷ್ಟಿದ್ರು ಸಾಲದು. ಅವರ ಜೀವನ ಶೈಲಿಯೇ ಬದಲಾಗಿದೆ. ಅವರನ್ನ ದೇವರ ಮಕ್ಕಳಿಗೆ ಮೋಸ ಮಾಡುವುದಲ್ಲ, ಕರ್ತನಾದ ಯೇಸು ಕ್ರಿಸ್ತನಿಗೆ ಮೋಸ ಮಾಡುವಂತವರು ಪ್ರಿಯರೇ. ಆತನು ಸುವಾರ್ತೆ ಸಾರುವಾಗ, ಸೇವೆ ಮಾಡುವಾಗ ಹೇಗೆ ಹೊರಟು ಹೋಗಬೇಕು, ಹೇಗೆ ನಡೆದುಕೊಳ್ಳಬೇಕು, ಹೇಗೆ ನಿಮ್ಮ ಜೀವಿತ ಇರಬೇಕು ಎಂಬುದಾಗಿ ಅವರಿಗೆ ಸರ್ವವು ಯೇಸು ಕ್ರಿಸ್ತನೇ ಆಗಿರಬೇಕು. ಆದರೆ ಅಂತಹ ಜೀವಿತ ಇವತ್ತು ಇದೆಯೋ? ಇಲ್ಲ ಪ್ರಿಯರೇ. ನಾನು ಮತ್ತೆ ಸಂದೇಶಕ್ಕೆ ಬರುತ್ತೇನೆ. ಮುತ್ತಿಡುವ ಬಸು. ಸ್ವಾಭಾವಿಕವಾಗಿ ನಾವು ತಂದೆ ಮಕ್ಕಳನ್ನ ಮುದ್ದಿಡುವಂಥದ್ದು ನೋಡ್ತೇವೆ, ಆದರೆ ಮಕ್ಕಳು ತಂದೆಗೆ ಮುದ್ದಿಡುವಂತ ಸಂಗತಿ ನೀವು ಆದಿಕಾಂಡ 27ನೇ ಅಧ್ಯಾಯ 22ನೇ ವಚನದಲ್ಲಿ ತಂದೆಯನ್ನೇ ಮೋಸ ಮಾಡಿದಂತ ಆ ಒಂದು ಸಂಗತಿಗಳನ್ನು ನೋಡ್ತೇವೆ ಪ್ರಿಯರೇ. ಅದೇ ರೀತಿ ನಾವು ಆದಿಕಾಂಡ 37ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಆದಿಕಾಂಡ 37ನೇ ಅಧ್ಯಾಯ 18ರಿಂದ 20. ಯಾರಾದ್ರೂ ಸಿಕ್ಕಿದ್ರೆ ಓದ್ರಿ. ಆದಿಕಾಂಡ 37:18. ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಅವರು ಒಬ್ಬರಿಗೊಬ್ಬರು, ಅಗೋ, ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟ ಮೃಗವು ಅವನನ್ನು ತಿಂದು ಬಿಟ್ಟಿತೆಂದು ಹೇಳೋಣ ಬನ್ನಿ, ಆಗ ಅವನ ಕನಸುಗಳು ಏನಾಗುವೋ ನೋಡೋಣ ಎಂದು ಮಾತಾಡಿಕೊಂಡರು. ಓದಿ 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 20 ವಚನ ಓದಿ. ರೂಬೇನನು ಈ ಮಾತನ್ನು ಕೇಳಿ, ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನು. ರೂಬೇನನು ಅವನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ, ಪ್ರಾಣ ಹತ್ಯೆ ಮಾಡಬೇಡಿರಿ, ಅವನನ್ನು ಕಾಡಿನಲ್ಲಿರುವ ಈ ಗುಂಡಿ ಒಳಗೆ ಹಾಕಬಹುದು, ಅವನ ಮೇಲೆ ಕೈ ಹಾಕಬೇಡಿರಿ ಎಂದು ಹೇಳಿದನು. ಯೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದು ಬಿಟ್ಟು ಅವನನ್ನು ಹಿಡಿದು ಆ ಗುಂಡಿ ಒಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು. ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ ಇಸ್ಮಾಯೇಲರ
ಸಾಕು brother. ಓಕೆ. ಸಾಕು, ಹಾ. ಧನ್ಯವಾದಗಳು, ಥ್ಯಾಂಕ್ ಯು. ಪ್ರಿಯರೇ, ತನ್ನ ಸೋದರರನ್ನು ನೋಡುವುದಕ್ಕೆ ತಂದೆ ಕಳಿಸಿಕೊಟ್ಟಾಗ 10 ಜನ ಸೋದರರು ಒಬ್ಬ ಸೋದರನ ಮೇಲೆ ಬಿದ್ದು ಆತನನ್ನ ಒಡೆದು ಗುಂಡಿಗೆ ಒಳಗೆ ಹಾಕಿದರು. ಇದು ಚರಿತ್ರೆ ಪ್ರಿಯರೇ. ಈ ನೋವು, ಈ ಸಂಕಟ, ಪ್ರಯಾಸ ಯಾರೊಟ್ಟಿಗೆ ಹಂಚಿಕೊಳ್ಳಬೇಕು? ಈ ದಿನಮಾನಗಳಲ್ಲಿಯೂ ಕುಟುಂಬದವರೇ ನಮಗೆ ವೈರಿಗಳಾಗಿದ್ದಾರೆ. ಕುಟುಂಬದವರೇ ನಮ್ಮ ಬಗಲ್ಕ ದುಶ್ಮನ್ ಅಂತ ಹೇಳ್ತೀವಲ್ಲ ಪ್ರೇರೆ. ಈ ಭಾಗದಲ್ಲಿ ನೋಡುವಾಗ 10 ಜನರು ಇವನು ಈ 10 ಜನರು 11ನೇವನು ಈ ಯೋಸೇಫನು ಯಾರ ವಿರುದ್ಧವಾಗಿ? 10 ಜನರು ಒಬ್ಬನ ವಿರುದ್ಧವಾಗಿ ಏನು ತೆಗೆದುಕೊಂಡು ಬರುತ್ತಾರೆ ಬೇರೆ? ಮರಣವನ್ನ ಆಶಿಸಿದರು, ಆತನನ್ನ ನಾಶ ಮಾಡುವುದಕ್ಕೆ ಹೊರಟರು. ಅವನು ತಂದಂತ ಊಟವನ್ನ ಆತನನ್ನು ಗುಂಡಿ ಒಳಗೆ ಹಾಕಿ ಆ ಊಟವನ್ನ ಮಾಡುವುದಕ್ಕೆ ಅವರು ಸಿದ್ಧರಾದರು. ಬೇರೆ ಈ ಮೋಸ ಹೇಗೆ ಪ್ರತಿಕ್ರಿಯಿಸುವುದು ಎಂಬುದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಲೋಕಯಾತ್ರೆಯಲ್ಲಿ ಅದನ್ನು ಪರಿಪೂರ್ಣವಾಗಿ ತಿಳಿದು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 24ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಆತನು ಹೇಳಿದ್ದಾನೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 24ನೇ ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಧಣಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ಧಣಿಯಂತೆ ಆಗುವುದು ಆಳಿಗೆ ಸಾಕು. ಅವರು ಮನೆಯ ಯಜಮಾನನಿಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನೆಂದಾರು? ಆದರೂ ಅವರಿಗೆ ಹೆದರಬೇಡಿರಿ. ಬೇರೆ ಇದು ನಡೀತದೆ ಎಂಬುದಾಗಿ ನಾವು 10:34 ಓದಿ ಬ್ರದರ್. 10:34 ಓದ್ರಿ. 10:34. ಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಓದಿ. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ದೇವನಾಮ ಸ್ತೋತ್ರವಾಗಲಿ ಪ್ರಿಯರೇ. ಬಹಳ ಸ್ಪಷ್ಟವಾದಂತಹ ಮಾತು 10:34ರಲ್ಲಿ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ತನ್ನ ಉಪದೇಶದಲ್ಲಿ ಎಲ್ಲವನ್ನು ತಿಳಿಸುತ್ತಾ ಬಂದನು. ಪ್ರಿಯರೇ, ನಮ್ಮ ಮನೆಯವರೇ ನಮಗೆ ವೈರಿಗಳು ಎಂಬುದಾಗಿ ತಂದೆಯು ಮಗನನ್ನ ಹಿಡಿದುಕೊಡುವವನು. ಕಾರಣ ಆತನು ಬದುಕಬೇಕು. ಮಗನ ಸತ್ರ ಹೋಗ್ಲಿ, ನನ್ನ ಜೀವಿತ, ನನ್ನ ಕಾರ್ಯಗಳು. ಪ್ರಿಯರೇ, ನಾವು ಟಿವಿ ಮಾಧ್ಯಮದಲ್ಲಿ ನೋಡಿದ್ದೇವೆ, ಒಂದು ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಂತ ಕುಟುಂಬ ನಾವು ನೋಡಿದ್ದೇವೆ. 5 ಜನರ ಮಧ್ಯೆ ತಂದೆ ಇನ್ನೊಬ್ಬರ ಸಂಘವನ್ನ ವ್ಯಭಿಚಾರದಲ್ಲಿ ತೊಳೆದಾಗ, ಮನೆಯವರಿಗೆ ಗೊತ್ತಾದಾಗ ಅವರು ಸಹಿಸಿಕೊಳ್ಳದ ನೋವು, ತಡೆದುಕೊಳ್ಳಲಾರದಂತ ನೋವಿನಿಂದ ತಂದೆ ನಮಗೆ ಮೋಸ ಮಾಡುತ್ತಿದ್ದಾನೆ ಎಂದು ತಿಳಿದು ಆ ಕುಟುಂಬವು ಸರ್ವನಾಶವಾಯಿತು. ಹತ್ಯೆಗೆ ಒಳಗಾದರು. 5 ತಿಂಗಳ ಮಗು ಅದು ಹಸುವಿನಿಂದ ನರಳಿ ಸತ್ತೋಯಿತು. ಇದು ಪತ್ರಿಕೆಗಳಲ್ಲಿ ಮತ್ತು ನಾವು ಟಿವಿ ಮಾಧ್ಯಮದಲ್ಲಿ ನೋಡುತ್ತೇವೆ. ಆ ಸಹಿಸಿಕೊಳ್ಳಲಾರದ ನೋವು ನಮ್ಮ ಕುಟುಂಬದಲ್ಲಿ. ಬೇರೆ ನಮಗೆ ವೈರಿಗಳು ಹೊರಗಿಲ್ಲ, ಒಳಗೆ ಇದ್ದಾರೆ. ಯೇಸು ಕ್ರಿಸ್ತನ ಈ ಮಾದರಿಯನ್ನ ನಮ್ಮ ಜೀವಿತದಲ್ಲೂ, ನನ್ನ ಕುಟುಂಬದಲ್ಲೂ, ಎಲ್ಲರ ಕುಟುಂಬದಲ್ಲೂ ವೈರಿಗಳು ಇದ್ದೇ ಇದ್ದಾರೆ. ಸ್ವಾರ್ಥದ ಬದುಕು, ದೇವರ ಭಯ ಇಲ್ಲದ ಬದುಕು, ಆಸ್ತಿ ಅಂತಸ್ತಿನ ಆಸೆಗಾಗಿ ಬೇರೆ ಉನ್ನತ ಪದವಿಯನ್ನ ಪಡಿತಾನೆ, ಪ್ರೀತಿಸ್ತಾರೆ ಎಂಬುದಾಗಿ ಹೊಟ್ಟೆ ಕಿಚ್ಚುಕೊಳ್ಳುವಂತ
ಅನೇಕ ಜನರು ಇವತ್ತು ಸಭಾ ಮಧ್ಯದಲ್ಲೂ ಇದ್ದಾರೆ, ಸಭಾ ಸೇವಕರು ಇದ್ದಾರೆ, ವಿಷ ಬೀಜಗಳನ್ನು ಬಿತ್ತುವಂತವರು ಇದ್ದಾರೆ. ಹಿಂಸೆ, ಅವಮಾನ, ನಿಂದೆಗಳ ಮಧ್ಯೆ ತಾಳಿಕೊಳ್ಳುವನು ನಿಜವಾದ ರಕ್ಷಣೆಯನ್ನು ಹೊಂದುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಈ ಸಭಾ ಮಧ್ಯದ ಜೀವಿತದಲ್ಲಿ ತಿಳಿಸಿದ್ದಾನೆ. ಪ್ರಿಯರೇ 3.5 ವರ್ಷ ಇಸ್ಕರಿಯೋತನು ಯೇಸು ಕ್ರಿಸ್ತನ ಬಳಿಯಲ್ಲಿ ಆತನು ನಡೆದನು, ಆತನ ಪ್ರಸಂಗವನ್ನು ಕೇಳಿದನು, ಆತನ ಅದ್ಭುತ ಕಾರ್ಯಗಳು, ಅದ್ಭುತ ಜೀವಿತ ಆತನು ನೋಡಿದನು, ಮುಷ್ಟಾನ್ನ ಊಟಿ ಮಾಡಿದನು, ಯೇಸುವಿನ ಸರ್ವಾಧಿಕಾರವನ್ನ ಆತನು ಉಪಯೋಗಿಸಿಕೊಂಡನು. ಯಾಕಂದ್ರೆ ಹಣಕಾಸಿನ ವ್ಯಕ್ತಿ ಆತನೇ ಆಗಿದ್ದನು. ಇವೆಲ್ಲರ ಮಧ್ಯೆ ಆತನು ಎಂಥ ಅವಕಾಶವನ್ನ ಯೇಸು ಕ್ರಿಸ್ತನಿಗಾಗಿ ಆತನು ಹಿಡಿದುಕೊಡುವುದಕ್ಕಾಗಿ ಆತನು ಸಮಯ ಸಾಧಿಸುತ್ತಿದ್ದನು ಎಂಬುದಾಗಿ ಇವತ್ತು ನಮ್ಮ ಜೀವಿತದಲ್ಲೂ ನಾವು ನೋಡುತ್ತೇವೆ. ಪ್ರೇರೆ, ನಮ್ಮನ್ನ ಸಮಯಕ್ಕೆ ತಕ್ಕ ಹಾಗೆ ಕಾದು ನಮ್ಮನ್ನ ಹೊಡೆಯುವಂತವರು ಈ ದಿನಮಾನಗಳಲ್ಲಿ ಇದ್ದಾರೆ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 3ರಿಂದ 6ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಆ ಇಸ್ಕರಿಯೋತನು ಏನು ಮಾಡಿದನು ಎಂಬುದಾಗಿ, ಕರ್ತನಾದ ಯೇಸು ಕ್ರಿಸ್ತನನ್ನ ಹೇಗೆ ಬಳಸಿಕೊಂಡನು ಎಂಬುದಾಗಿ ಲೂಕ 22ನೇ ಅಧ್ಯಾಯ 3ರಿಂದ 6. ಆಗ ಸೈತಾನನು 12 ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರಿಯೋತನೆಂಬ ಯೂದನಲ್ಲಿ ಪ್ರವೇಶಿಸಲು ಅವನು ಮಹಾಯಾಜಕರ ಬಳಿಗೂ ಕಾವಲಿನ ದಳವಾಯಿಗಳ ಬಳಿಗೂ ಹೋಗಿ ತಾನು ಯೇಸುವನ್ನು ಹಿಡಿಕೊಡುವ ಉಪಾಯವನ್ನು ಕುರಿತು ಅವರ ಸಂಗಡ ಮಾತಾಡಿದನು. ಅವರು ಸಂತೋಷಪಟ್ಟು ನಿನಗೆ ಹಣ ಕೊಡುತ್ತೇವೆಂದು ಒಪ್ಪಂದ ಮಾಡಲು ಅವನು ಒಡಂಬಟ್ಟು ಆತನನ್ನು ಗದ್ದಲವಾಗದಂತೆ ಅವರಿಗೆ ಹಿಡಿಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ಥ್ಯಾಂಕ್ ಯು ಬ್ರದರ್. ನೋಡಿ, ಆತನು ಅನುಕೂಲವಾದಂತ ಸಮಯವನ್ನು ನೋಡಿಕೊಳ್ಳುತ್ತಿದ್ದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಎಷ್ಟೋ ಜನರು ನಮ್ಮ ಮಧ್ಯೆ ಸರಿ ತಮ್ಮ ಸಮಯಕ್ಕಾಗಿ ಆ ಸಮಯವನ್ನು ಉಪಯೋಗಿಸಿ ನಮ್ಮನ್ನ ಸದೆಬಡಿಯುವಂತವರು ಇವತ್ತು ಸಹ ಲೋಕದಲ್ಲಿ ದೇವಜನರ ಮಧ್ಯೆ ಇಲ್ಲಿ ಇದ್ದಾರೆ. ಬಹಳ ಎಚ್ಚರವಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಹಾಗಾಗಿ ಯೇಸು ಕ್ರಿಸ್ತನ ನಾವು ಸಹಿಸಿಕೊಳ್ಳಲಾರದಂತ ನೋವಿಗೆ ನಾವು ಯಾವಾಗ ಮೋಸ ಹೋಗುತ್ತೇವೆ ಎಂಬುದನ್ನ ನಾವು ಮೊದಲೇ ತಿಳಿದುಕೊಳ್ಳಬೇಕು ಎಂಬುದಾಗಿ ಆತನು ಬಯಸುವಂತ ಆಲೋಚನೆ ನಮ್ಗೆ ನೀಡುತ್ತಿದ್ದ ಇದ್ದಾನೆ. ಯಾರಾದ್ರೂ ನಮಗೆ ಮೋಸ ಮಾಡುವಂತ ವಿಷಯಕ್ಕೆ ಬಂದಾಗ, ನಾನು ಮೋಸ ಹೋಗುತ್ತೇನೆ ಎಂಬುದಾಗಿ ತಿಳಿದು ಕೊಳ್ಳಬೇಕೆಂಬ ಆಲೋಚನೆ ಕರ್ತನಾದ ಯೇಸು ಕ್ರಿಸ್ತನು. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಅದು ತಿಳಿದಿತ್ತು. ಪ್ರಿಯರೇ, ದಾವೀದನು ಸಹಿತ ಸೌಲನನ್ನು ಕೊಲ್ಲಬೇಕಾದ್ರೆ ಆತನು ಹೇಳುವಂತ ಮಾತು, ನಾನು ಅಭಿಷಕ್ತನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ. ದೇವರಿಂದ ನೇಮಿಸಲ್ಪಟ್ಟಂತ ಅಭಿಷೇಕಿಸಲ್ಪಟ್ಟಂತ ಸೌಲನನ್ನ, ಆದರೆ 22 ಬಾರಿ ಆತನನ್ನು ಕೊಲ್ಲುವುದಕ್ಕಾಗಿ ಸೌಲನು ಪ್ರಯತ್ನ ಪಟ್ಟನು. ದಾವೀದನನ್ನ ಸ್ವಂತ ಮಾವ, ಹೆಣ್ಣು ಕೊಟ್ಟ ಮಾವ. ಇವತ್ತು ನಮಗೂ ಹೆಣ್ಣು ಕೊಟ್ಟವರು ನಮ್ಮನ್ನ ಕಾಡಬಹುದು, ಸಹಿಸಲಾರದ ನೋವು ಕೊಡಬಹುದು. ಪ್ರಿಯರೇ, ಇದು ನಿಮ್ಮ ಜೀವಿತದಲ್ಲಿ ನಡೆದಿದೆ, ನಡೆಯುತ್ತಾ ಇದೆ ಪ್ರಿಯರೇ. ಹಾಗಾಗಿ ದೇವರ ಭಯ ನಮಗೆ ಬೇಕು, ದೇವರ ಆಶ್ರಯ ನಮಗೆ ಬೇಕು. ಆದ್ರೆ ಒಂದು ಮಾತು ನಿಮಗೆ ಹೇಳುತ್ತೇನೆ, ಅದಕ್ಕೆ ಆ ಮಾತು ಆದರಣೆ ಯಾವುದು ಎಂಬುದಾಗಿ ನೋಡುವಾಗ 109ನೇ ಕೀರ್ತನೆ 28ನೇ ವಚನ ಓದ್ರಿ ಪ್ರಿಯರೇ. ಬಹಳ ಅದ್ಭುತವಾದಂತ ಸುವರ್ಣಾಕ್ಷರದಲ್ಲಿ ಬರೆಯುವಂತ ಮಾತು, ಕರ್ತನಾದ ದೇವರು ದಾವೀದನ ಮುಖಾಂತರ ಬರೆಸಲ್ಪಟ್ಟಂತ ಮಾತು. 109ನೇ ಕೀರ್ತನೆ 28ನೇ ವಚನ. ಅವರು ಶಪಿಸಲಿ ಚಿಂತೆ ಇಲ್ಲ, ನೀನು ಆಶೀರ್ವದಿಸುವಿ. ಅವರು ಎಂದು ಅಪಮಾನ ಹೊಂದುವರು, ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ದೇವನಾಮ ಸ್ತೋತ್ರವಾಗಲಿ ವಾಕ್ಯಕ್ಕಾಗಿ. ಪ್ರಿಯರೇ, ಅವರು ಶಪಿಸಲಿ, ಅವರು ಮೋಸ ಮಾಡಲಿ, ಅವರು ನಮ್ಮನ್ನು ವಂಚಿಸಲಿ, ಯೇಸು ಸ್ವಾಮಿ ಹೇಳ್ತಾನೆ, ನೀನು ಆಶೀರ್ವದಿಸಲ್ಪಡುತ್ತೀಯ. ನಿಜವಾಗಿ ನ್ಯಾಯವಾಗಿ ನ್ಯಾಯ ತೀರ್ಪಿಸುವವನ ಬಳಿ ನಾನು ಒಪ್ಪಿಸುತ್ತೇನೆ ಎಂದು ಕರ್ತನಾದ ಯೇಸು ಕ್ರಿಸ್ತನು ಈ ಎಲ್ಲ ಸಂಕಟ ನೋವುಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ದೇವರಲ್ಲಿ ಸಮರ್ಪಿಸುತ್ತಾನೆ. ಯಾಕಂದ್ರೆ ಆತನು ಮನುಷ್ಯನಾಗಿದ್ದನು. ಆ ಮನುಷ್ಯ ಸ್ವಭಾವವುಳ್ಳವುದರಿಂದ ಆತನು ಹೀಗೆ ನುಡಿಯಬೇಕಾಯಿತು, ನಿಜವಾಗಿ ನ್ಯಾಯ ತೀರಿಸುವನಲ್ಲಿ ನಾನು
ಇಡುತ್ತೇನೆ ಎಂಬುದಾಗಿ. ಬೇರೆ ನಾವು ಸಹಿತ ನ್ಯಾಯ ತೀರಿಸುವನು ಯಾರು? ನಾವು ರೋಮ ಪತ್ರಿಕೆ 9ನೇ ಅಧ್ಯಾಯಕ್ಕೆ ಬಂದಾಗ ಮುಯಿ ತೀರಿಸುವುದು ನನ್ನ ಕೆಲಸ ಎಂಬುದಾಗಿ ನಾನು ಕಣ್ಣಾರೆ ನೋಡಿದ್ದೇನೆ, ಅನುಭವಿಸಿದ್ದೇನೆ. ನನ್ನ ವಿರುದ್ಧವಾಗಿ ಷಂಡಾತ್ರ ಮಾಡಿದಂತಹ ಅನೇಕ ಸೇವಕರು ದೇವರು ನ್ಯಾಯ ತೀರಿಸುತ್ತಾನೆ. ಆತನು ನೀತಿವಂತನು, ಆತನು ಸರ್ವಾಧಿಕಾರಿ. ಆತನು ಸರ್ವಾಧಿಕಾರಿ. ಒಂದು ಆವರ್ತಿ ಅಲ್ಲ, 2 ಆವರ್ತಿಯಾಗಿ ನಾನು ಹೇಳುತ್ತೇನೆ, ಸರ್ವಾಧಿಕಾರವು ಆತನದೇ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಈ ಲೋಕದಲ್ಲಿ ಒಬ್ಬನೇ ಒಬ್ಬನು ನಂಬಿಗಸ್ತರು, ನನ್ನ ಕರ್ತನಾದ ಯೇಸು ಕ್ರಿಸ್ತನ. ಪ್ರಿಯರೇ, ನಾವು ಅದನ್ನ ಮರೆಯಬಾರದು. ಪ್ರಿಯರೇ, ನಾವು ರೋಮ ಪತ್ರಿಕೆ 10:28 ಓದಿಕೊಳ್ಳೋಣ. ರೋಮ ಪತ್ರಿಕೆ 10:28 ಓದಿ ನನ್ನ ವಾಕ್ಯ ಸಂದೇಶವನ್ನ ನಿಮಗೆ ತಿಳಿಸುವನಾಗಿದ್ದೇನೆ. ಬ್ರದರ್ 10:28 ಇಲ್ಲ ಬ್ರದರ್, ರೋಮ ಪತ್ರಿಕೆ 8:28, ಸಾರಿ 8:28, ರೋಮ ಪತ್ರಿಕೆ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಬರೀ 10:28 ಮಾತ್ರ ಓದಿ, 8:28 ಮಾತ್ರ ಓದಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ದೇವರಿಗಾಗಿ ಈ ಆದರಣೆಯ ಮಾತು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂಥದ್ದು. ತಾನು ಆದುಕೊಂಡ ಜನರಿಗೆ ಎಲ್ಲವೂ ಅನುಕೂಲಕರವಾಗುತ್ತದೆ. ನಮ್ಮ ಜೀವಿತದಲ್ಲಿ, ನಮ್ಮ ಈ ಲೋಕ ಯಾತ್ರೆಯಲ್ಲಿ ಆತನು ಮಾಡಿ ತೋರಿಸಿದನು. ಪ್ರಿಯರೇ, ನಾವು ಸಾಕ್ಷಿಗಳಾಗಿರಬೇಕು. ಪ್ರಿಯರೇ, ನಾವು ಶಿಲುಬೆಯ ಮರಣದಲ್ಲಿ ಒಬ್ಬ ವ್ಯಕ್ತಿ 27:34 ಯೇಸು ಕ್ರಿಸ್ತನ ಹೃದಯಕ್ಕೆ ಈಟಿಯಿಂದ ತಿವಿದಂತಹ ಒಬ್ಬ ಸೈನಿಕ ಲಿಗೋರಿಯಸ್ ಎಂಬುದಾಗಿ. ಆತನು ಸೈನಿಕನು, ಈತನ ಮರಣಕ್ಕಾಗಿ ಆಶಿಸಿದವನು ಯಾವಾಗ ಇವನು ಸಾಯುತ್ತಾನೆ ಎಂಬುದಾಗಿ ತಿಳಿದು ಆತನ ಪಕ್ಕೆಲವನ್ನ ತಿವಿದನು. ಪ್ರಿಯರೇ, ಆತನು ಕೇಳಿದಂತ ಸಾಕ್ಷಿ, ಈತನು ನಿಜವಾದಂತ ದೇವರು, ಸೃಷ್ಟಿಕರ್ತನು. ಆ ಚುಚ್ಚಿದಂತ ರಕ್ತ ಆತನ ಮುಖಕ್ಕೆ ಚಿಮ್ಮಿತು. ಆತನು ರಕ್ಷಣೆ ಹೊಂದಿದನು. ಆತನು ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಪ್ರಿಯರೇ, ವಿಶ್ವಾಸಿಯಾದಂತ ನಾನು, ನೀವು, ನಮ್ಮ ಜೀವಿತ, ನಮ್ಮ ರಕ್ಷಣೆ ಜೀವಿತ ಆತನನ್ನು ಮಹಿಮೆ ಪಡಿಸುವಂಥದ್ದು ಮಾತ್ರ ಆಗಿರಬೇಕು. ನಮ್ಮ ರಕ್ಷಣೆ ವ್ಯರ್ಥವಾದದ್ದಲ್ಲ. ಆತನು ನಮ್ಮ ರಕ್ಷಣೆಗಾಗಿ ತನ್ನ ಮರಣವನ್ನೇ ಆತನು ಅನುಭವಿಸಿದನು. ನನಗೋಸ್ಕರ, ನಿಮಗೋಸ್ಕರ, ಎಲ್ಲರಿಗೋಸ್ಕರ. ಆತನ ಪಟ್ಟಂತ ಸಹಿಸಿಕೊಳ್ಳಲಾರದಂತ ನೋವು, ಯಾತನೆ, ವೇದನೆ, ಅದು ನನಗಾಗಿ, ನಿಮಗಾಗಿ, ಸರ್ವಲೋಕಕ್ಕಾಗಿ. ಪ್ರಿಯರೇ, ನಾನು ಒಬ್ಬ ವಿಶ್ವಾಸಿ ಎಂಬುದಾಗಿ ನಾನು ಹೇಳಿಕೊಳ್ಳುವಾಗ ನನ್ನ ಕಾರ್ಯಗಳು, ನನ್ನ ಆಲೋಚನೆಗಳು, ನನ್ನ ಮಾತುಗಳು ಆತನಿಗೆ ಯೋಗ್ಯವಾಗಿ ಸಮರ್ಪಿಸುವವರಾಗಿರಬೇಕು. ಅದು 91ನೇ ಕೀರ್ತನೆಯಲ್ಲಿ ಇದೆ. ನನ್ನ ಹೃದಯದ ಜ್ಞಾನವು ನನ್ನ ಹೃದಯದ ಮಾತುಗಳು ನಿಮಗೆ ಸಮರ್ಪಕವಾಗಿರಬೇಕು. ನನ್ನ ರಕ್ಷಣೆ ಆತನಿಗೆ ಮಹಿಮೆ ತರುವಂತದ್ದಾಗಬೇಕು. ಬೇರೆ ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ನೋವುಗಳನ್ನ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಇವೆಲ್ಲ ನಡೆಯುತ್ತದೆ ಎಂಬುದಾಗಿ ಆತನು ಮೊದಲೇ ನಿಶ್ಚಯಿಸಲ್ಪಟ್ಟಂತ ದೇವರು ಆ ನೋವನ್ನು ಅನುಭವಿಸಿದನು. ಸಹಿಸಿಕೊಳ್ಳಲಾರದಂತ ನೋವು ಇವತ್ತು ನಮ್ಮ ಜೀವಿತದಲ್ಲಿ, ಅನೇಕ ಭಕ್ತರ ಜೀವಿತದಲ್ಲಿ ಇದೆ, ಅನೇಕರ ವಿಷಯದಲ್ಲಿ ಇದೆ. ನಾನು ಕೆಲವೊಂದು ವಿಷಯಗಳನ್ನ ನಾವು ಹೇಳುತ್ತೇವೆ. ನಮ್ಮ ಕುಟುಂಬದಲ್ಲೇ
ನಮಗೆ ವೈರಿಗಳಿದ್ದಾರೆ, ತಂದೆಯು ಮಗನನ್ನ ಹಿಡಿದು ಕೊಡುವವರು. ಎಂಥ ಸಂಗತಿ! ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ತಿಳಿಸಿ ಹೋದನು ಪ್ರಿಯರೇ. ಇಂದು ಜೀವಂತವಾಗಿ ಇದು ನಡೆಯುತ್ತದೆ. ಇದು ತಲೆಮಾರು. ಈ ಭೂಮಿ ಆಕಾಶವು ಅಳಿದು ಹೋಗುವುದು, ನನ್ನ ಮಾತಾದರೂ ಸದಾಕಾಲ ಇರುವುದು. 10:34 ಮತ್ತಾಯನ ಸುವಾರ್ತೆಯಲ್ಲಿ ಇದೆ ಪ್ರಿಯರೇ. ಹಾಗಾಗಿ ನಾವು ನಮ್ಮ ರಕ್ಷಣೆ ನಾವು ಕಾಪಾಡಿಕೊಳ್ಳಬೇಕು. ನಾವು ಆತನ ಹೆಸರಿಗೆ ಮಹಿಮೆಯನ್ನ ತರುವಂತದ್ದಾಗಬೇಕು. ನಿಜವಾಗ್ಲೂ ಬ್ರದರ್, ನಾನು ಇವತ್ತು ಸಂದೇಶ ಕೊಡುವನಲ್ಲ. ಮನಸ್ಸಿನ ವೇದನೆಯನ್ನು ದೇವರ ವಾಕ್ಯದಲ್ಲಿ ಕಂಡುಕೊಳ್ಳುವಾಗ ಅನೇಕ ಸಂಗತಿಗಳು, ಅನೇಕ ಪ್ರಸಂಗಗಳು ನಮ್ಮ ಜೀವಿತಕ್ಕೆ ಬರುತ್ತದೆ. ಉಪದೇಶಿಸಬೇಕು, ಎಚ್ಚರಿಸಬೇಕು, ದೇವ ಜನರನ್ನ ದೇವರ ಕಡೆಗೆ ನಡೆಸಬೇಕು. ಆ ಮಹಿಮೆ ಅರಸನನ್ನ ಅವರು ನೋಡಬೇಕು. 34ನೇ ಕೀರ್ತನೆ 7ನೇ ವಚನ, ಯೆಹೋವನ ಭಯಭಕ್ತಿಯಲ್ಲಿ ಉಳ್ಳವರನ್ನ ತನ್ನ ದೇವದೂತರನ್ನ ಕಳಿಸಿ ದಂಡಳಿಸಿ ಕಾಯುತ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಬೇರೆ ಕಷ್ಟ, ನೋವು, ಸಾಲಬಾಧೆ, ಹಿಂಸೆ, ಅನೇಕ ಸಂಕಟಗಳ ಮಧ್ಯೆ ತನ್ನ ದೂತರನ್ನು ಕಳಿಸಿ ಆತನು ನಮ್ಮನ್ನ ನಡೆಸುತ್ತಾನೆ, ಸಹಾಯ ಮಾಡುತ್ತಾನೆ. ನಾವು ಎಚ್ಚರವಾಗಿ ಆತನ ವಾಕ್ಯಕ್ಕೆ, ಆತನ ಪಾದ ಬಳಿಯಲ್ಲಿ ಕೂತು ಆತನ ವಾಕ್ಯವನ್ನು ಕೇಳಬೇಕು. ಲೋಕದಲ್ಲಿ ಅನೇಕ ಸಂಗತಿಗಳಿದೆ, ಅನೇಕ ವಿಚಾರಗಳಿದೆ, ಆದರೆ ಪರಲೋಕದ ಸಂಗತಿ ಲೋಕದಲ್ಲಿ ಇಲ್ಲ. ಸತ್ಯವೇದದಲ್ಲಿ ಮಾತ್ರ ಇದೆ ಪ್ರಿಯರೇ. 10 ಸಿಂಹಗಳು ಒಂದು ಕತ್ತೆ ಕಿರುಬವನ್ನು ಹಿಡಿತು. ಕತ್ತೆ ಕಾಡು ಕತ್ತೆ ಅದನ್ನ ಹಿಡಿದು 10 ಸಿಂಹಗಳು ಅವು ಆ ಕತ್ತೆಯನ್ನ ಸಾಯಿಸಲ್ಲ. ಅವಳೊಟ್ಟಿಗೆ ಒಪ್ಪಂದವನ್ನ ಮಾಡ್ಕೊಂಡ್ರು. ಕತ್ತೆ, ನಾನು ನಿಮ್ಗೆ ಕೊಲ್ಲಲ್ಲ, ನಿನ್ನ ಗುಂಪಿನಲ್ಲಿರುವ ಒಬ್ಬರೊಬ್ಬರನ್ನೇ ನಮ್ಮನ್ನ ಕಳಿಸಿಕೊಡು, ನಾನು ನಿಮಗೆ ಏನೂ ಮಾಡುವುದಿಲ್ಲ ಎಂಬುದಾಗಿ. ಕತ್ತೆ ಸಿಂಹದ ಜೊತೆ ರಾಜ ಹೆಜ್ಜೆ ನೋಡುತ್ತಾ ಒಬ್ಬೊಬ್ಬರನ್ನೇ ಕಳಿಸಿ ಆ ಗುಂಪು ಖಾಲಿಯಾದಾಗ ಕೊನೆಗೆ ತನ್ನ ಸರದಿ ಬರುತ್ತದೆ. ಇಸ್ಕರಿಯೋತನ ಜೀವಿತ ಅದೇ ಆಯಿತು. ಲೋಕದಲ್ಲಿ ನೋಡಿ ಎಷ್ಟೋ ಹಗರಣಗಳು, ಅವಮಾನಗಳು ನಡೆಯುತ್ತದೆ. ಹಗರಣಗಳು ಹೇಗೆ? ಜೊತೆಯಲ್ಲಿದ್ದವರೇ ಹಗರಣವನ್ನ ಏನ್ ಮಾಡ್ತಾರೆ? ಬಹಿರಂಗಪಡಿಸುತ್ತಾರೆ. ಹಾಗಾಗಿ ಇಸ್ಕರಿಯೋತನು ಆತನನ್ನು ಮುದ್ದಿಟ್ಟು ಗೆಳೆಯನೇ ಎಂದು ಕನಿಕರ ದಯೆ ತೋರಿಸಿದಂತ ನನ್ನ ದೇವರು, ನಾವು ಕೋಪಗೊಳ್ಳದೆ ನ್ಯಾಯವಾಗಿ ನ್ಯಾಯ ತೀರ್ಪಿಸುವವನ ಬಳಿಗೆ ಅದನ್ನು ಸಮರ್ಪಿಸಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಆಲೋಚನೆಯಾಗಿದೆ ಪ್ರಿಯರೇ. ಅನೇಕ ಸಂಗತಿಗಳಿದೆ. ನಾನು ಈ 20-30 ನಿಮಿಷ ಒಳಗೆ ಸಂದೇಶವನ್ನ ಅನೇಕ ಸತ್ಯವೇದದಲ್ಲಿ ಸಂಗತಿ ಘಟನೆಗಳನ್ನ ಆತನು ಎಚ್ಚರಿಸುತ್ತಾ ನಮ್ಮನ್ನ ಉಪದೇಶಿಸಿದ್ದಾನೆ. ಹಾಗಾಗಿ ಈ ಒಂದು ಅವಕಾಶ ಕೊಟ್ಟಂತ